ಯಾದಗಿರಿ ಜಿಲ್ಲೆಯಲ್ಲಿ ಕಳಪೆ ಆಹಾರ ಪೂರೈಕೆ ಇದುವರೆಗೂ ಕೂಡ ನಿಂತಿಲ್ಲ. ಸರ್ಕಾರಿ ಶಾಲೆಗಳಿಗೆ ನುಸಿ ಹುಳು, ಹಾಳಾಗಿರುವ ಗೋಧಿ, ಅಕ್ಕಿ, ತೊಗರಿ ಹೀಗೆ ಹಲವಾರು ಆಹಾರ ಧಾನ್ಯಗಳು ಪೂರೈಕೆ ಆಗ್ತಾ ಇದ್ದು, ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ನೀವೇ ನೋಡಿ. ಸರ್ಕಾರಿ ಶಾಲೆಯಲ್ಲಿ ಕಳಪೆ ಧಾನ್ಯ ಪೂರೈಕೆ ಮಾಡಿ ಅಧಿಕಾರಿಗಳ ಕಳ್ಳಾಟ. ಶಾಲೆ ವಿದ್ಯಾರ್ಥಿಗಳ ಓದಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡುತ್ತೆ. ಅದರಲ್ಲಿ ಬಿಸಿಯೂಟ ಯೋಜನೆಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತೆ. ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡದೆ ಏಜೆನ್ಸಿಯವರು ಕಳಪೆ ಆಹಾರ ಧಾನ್ಯ ಪೂರೈಕೆ ಮಾಡ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ಪದೇ ಪದೇ ಆಹಾರ ಧಾನ್ಯ ಕಳಪೆ ಪೂರೈಕೆಯಾಗ್ತಿದ್ದು ಬೆಳಕಿಗೆ ಬರ್ತಿದೆ. ಈಗ ಮುನಮುಟಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯ ಕಂಡು ಬಂದಿದೆ. ಶಾಲೆಯ ಅಂಗಳದಲ್ಲಿಯೇ ನುಸಿಹುಳು ಹಾಗೂ ಹಾಳಾದ ಆಹಾರ ಧಾನ್ಯ ಬಿಸಿಲಿಗೆ ಒಣಗಿಸಿರುವ ದೃಶ್ಯ. ಇಂತಹ ಕಳಪೆ ಆಹಾರ ಧಾನ್ಯ ಬೆಳಕಿಗೆ ಬಂದಿರೋದು ಮುನಮುಟಗಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಮುನಮುಟಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳಪೆ ಆಹಾರ ಧಾನ್ಯ ಪೂರೈಕೆಯಾಗಿದೆ. ಅಕ್ಷರ ದಾಸೋಹ ಇಲಾಖೆ ಮೂಲಕ ಏಜೆನ್ಸಿಯವರು ಗುಣಮಟ್ಟದ ತೊಗರಿ, ಅಕ್ಕಿ, ಗೋಧಿ ಪೂರೈಕೆ ಮಾಡಬೇಕು. ಆದರೆ ಏಜೆನ್ಸಿಯವರು ಕಳಪೆ ಪೂರೈಕೆ ಮಾಡಿ ಕಳ್ಳಾಟ ಮಾಡ್ತಿದ್ದಾರೆ. ಕಳೆದ ಜನವರಿ 12ರಂದು ಪೂರೈಕೆಯಾಗಿದ್ದ ಗೋಧಿಯು ಹಾಳಾಗಿದೆ. ಗೋಧಿಯಲ್ಲಿ ನುಸಿಹುಳು ಕಾಣಿಸಿಕೊಂಡಿದೆ. ಅದೇ ರೀತಿ ತೊಗರಿ ಹಾಗೂ ಅಕ್ಕಿಯಲ್ಲಿ ಹುಳುಗಳು ಕಾಣಿಸಿಕೊಂಡಿವೆ. 2 ತಿಂಗಳ ಹಿಂದೆ ಸರ್ಕಾರಿ ಶಾಲೆಯಲ್ಲಿ ಪೂರೈಕೆಯಾಗಿದ್ದ ತೊಗರಿ ಬೆಳೆಯು ಕಳಪೆ ಮಟ್ಟವೆಂದು ಲ್ಯಾಬ್ ವರದಿಯಲ್ಲಿ ಬೆಳಕಿಗೆ ಬಂದಿತ್ತು. ನಂತರ ಜಿಲ್ಲಾ ಪಂಚಾಯತ್ ಸಿಇಒ ಲವೀಶ್ ಓರಾಡಿಯಾ ಕಟ್ಟುನಿಟ್ಟಿನ ಅಗತ್ಯ ಕ್ರಮ ವಹಿಸಿದ್ರು. ಇಷ್ಟಾದರೂ ಇನ್ನೂ ಕಳಪೆ ಆಹಾರ ಧಾನ್ಯ ಪೂರೈಕೆ ಮಾಡುವುದು ನಿಲ್ಲುತ್ತಿಲ್ಲ. ಶಾಲೆಯ ಶಿಕ್ಷಕರು ಆಹಾರ ಧಾನ್ಯ ಸ್ವಚ್ಛತೆ ಮಾಡಿಸಿ ಬಿಸಿಲಿನಲ್ಲಿ ಒಣಗಿಸುತ್ತಿದ್ದಾರೆ. ಸ್ವಚ್ಛತೆ ಮಾಡಿ ನಂತರ ಅಡುಗೆ ಮಾಡಿ ಮಕ್ಕಳಿಗೆ ಅಡುಗೆ ನೀಡಲಾಗುತ್ತಿದೆ. ಈ ಬಗ್ಗೆ ಕ್ರಮ ವಹಿಸಿ ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆಹಾರ ಧಾನ್ಯ ಅಂತೇಳಿ ದಾಸೋಹ ಬಿಸಿ ಊಟದ ಸಲುವಾಗಿ ಆಹಾರ ಧಾನ್ಯಗಳು ಕಳಿಸ್ತಾರೆ. ಅಕ್ಕಿ ಮತ್ತು ಬೇಳೆ, ಗೋಧಿ ಅವರಲ್ಲಿ ಸಂಪೂರ್ಣ ನುಷಿ ಆದವು. ಕಳಪೆ ಆಹಾರ ಧಾನ್ಯಗಳು ಕಳಿಸ್ಯಾರ. ಈ ಅಡಿಗೆ ಸಿಬ್ಬಂದಿಗಳು ಮತ್ತು HM ಅವರು ಎಲ್ಲ ಸ್ವಚ್ಛ ಮಾಡಿ ಆದಷ್ಟು ಬಿಸಿಲಿಗೆ ಒಣ ಹಾಕಿ ಸ್ವಚ್ಛ ಮಾಡಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅಡಿಗೆ ಮಾಡಿ ಹಾಕತ್ತಾರ. ಮ್ಯಾಲಿನ ಕೇಳಿದರೆ ಯಾಕೆ ಸರ್ ಇಂಥ ಎಲ್ಲ ಇದು ಅಂತಂದ್ರೆ ಮ್ಯಾಲಿನ ಸಪ್ಲೈ ಆಗ್ತಾ ನಾವೇನು ಮಾಡೋಣ, ಆದಷ್ಟು ಮಕ್ಕಳಿಗೆ ಸ್ವಚ್ಛ ಮಾಡಿ ಗುಣಮಟ್ಟದ ಕಳಪೆ ಬೇಡ ಬಳಸ್ಯಾರ. SDMC ಅಧ್ಯಕ್ಷ HM ಸರ್, ಅಡಿಗೆ ಸಿಬ್ಬಂದಿ ಅವರು ಎಲ್ಲ ಸ್ವಚ್ಛ ಮಾಡ್ಯಾರ. ಗುಣಮಟ್ಟದ ಆಹಾರ ಸಪ್ಲೈ ಮಾಡ್ಬೇಕು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಶಾಲೆಗೆ ಗುಣಮಟ್ಟದ ಆಹಾರ ಧಾನ್ಯ ಪೂರೈಕೆ ಮಾಡಿಸಲು ಅಗತ್ಯ ಕ್ರಮ ವಹಿಸಬೇಕಿದೆ. ಅದೇ ರೀತಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಯಾದಗಿರಿ ಪಬ್ಲಿಕ್ ಟಿವಿ.